ರಾಣಿ ದೊಡ್ಡವಳಾಗಿರ್ತಾಳೆ, ಆದ್ರೆ ಅವಳು ತುಂಬಾನೇ ಸೋಂಬೇರಿ. ಮನೇಲಿ ಅಡಿಗೆ ಮಾಡ್ತಿರ್ಲಿಲ್ಲ. ಅದು ಮಾತ್ರ ಅಲ್ದ ಅವಳ ಬಟ್ಟೆನ ಅವಳು ಒಕ್ಕೋತಾ ಇಲ್ಲ. ಅವಳನ್ನ ಕೆಲ್ಸ ಮಾಡಿಸ್ಬೇಕಂತ ಅಪ್ಪ ಅಮ್ಮ ತುಂಬಾನೇ ಯೋಚನೆ ಮಾಡಿರ್ತಾರೆ. ಏನೇನೋ ಉಪಾಯಗಳನ್ನ ಯೋಚನೆ ಮಾಡ್ತಾರೆ, ಆದ್ರೆ ಏನೂ ಕೆಲ್ಸಕ್ ಬರೋದಿಲ್ಲ. ರಾಣಿನ ಸೋಂಬೇರಿತನ ದಿನೇ ದಿನೇ ಜಾಸ್ತಿ ಆಗ್ತಿದೆ ರೀ. ಇವಳು ದೊಡ್ಡವಳಾದ್ಮೇಲೆ ಎಲ್ಲ ಸರಿ ಹೋಗತ್ತೆ ಅಂತ ನಾವು ಕೂಡ ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಏನು ಸರಿ ಹೋಗ್ತಾ ಇಲ್ಲ, ಜಾಸ್ತಿ ಆಗ್ತಾ ಇದೆ ರೀ. ಆಕೆ ಇನ್ನು ಚಿಕ್ಕ ಹುಡುಗಿ. ಆಕೆಗೆ ಮದುವೆಯಾಗಿ ಮಕ್ಕಳಾದ್ಮೇಲೆ ಆಗ ಅವಳ ಆಲಸ್ಯ ಕಡಿಮೆ ಆಗುತ್ತೆ. ಹಾ ರೀ, ಈ ವಿಷಯ ಮಾತಾ ನೀವ್ ಸರಿಯಾಗಿ ಹೇಳಿದ್ರಿ. ನಾನೇ ನಿಮ್ಮತ್ರ ಹೇಳ್ಬೇಕನ್ಕೊಂಡಿದ್ದೆ, ಅದನ್ ನೀವೇ ಹೇಳ್ಬಿಟ್ರಿ. ನೀವೇನೇ ಹೇಳೋಕ್ ಬಯಸ್ತಾ ಇದ್ದೀರಾ? ನನ್ಗೆ ಅರ್ಥ ಆಗಿಲ್ಲ. ಬೇಗ ರಾಣಿಗೆ ಮದ್ವೆ ಮಾಡ್ಬಿಡಣ, ಇಲ್ಲಾಂದ್ರೆ ಇವಳು ಸೋಂಬೇರಿತನ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ರೀ. ಮತ್ತೆ ಇಂತಹ ಹುಡುಗಿನ ಯಾರ್ ಮದ್ವೆ ಮಾಡ್ಕೋತಾರೆ? ಈ ಕಾಲ್ದ ಹುಡುಗಿರು ದಿನನಿತ್ಯ ಮೇಕಪ್ ಮಾಡ್ಕೋತಾ ಇರ್ತಾರೆ. ಇವಳಿಗೆ ಅದ್ ಮಾಡ್ಕೊಳಕ್ಕೂ ಕೂಡ ಸೋಂಬೇರಿನೇ. ನೀವು ಸರಿಯಾಗಿ ಹೇಳಿದ್ದೀರಾ. ನಾನಿವತ್ತೇ ಪಂಡಿತರ ಹತ್ರ ಮಾತಾಡ್ತೀನಿ. ಅವ್ರು ಯಾವ್ದಾದ್ರೂ ಒಂದು ಹುಡುಗನ ಹುಡುಕ್ತಾರೆ, ಮತ್ತೆ ಕೂಡ್ಲೇ ರಾಣಿಗೆ ಮದುವೆ ಮಾಡೋಣ. ಅದರ ನಂತರ ಅವಳ ಆಲಸ್ಯ ಖುದ್ದಾಗಿ ದೂರ ಆಗುತ್ತೆ. ರಾಣಿಯವರಪ್ಪ ಪಂಡಿತ್ಜಿ ಹತ್ರ ಮದ್ವೆಯ ಬಗ್ಗೆ ಮಾತಾಡ್ತಾರೆ. ಪಂಡಿತ್ಜಿ ಮದ್ವೆ ಮಾಡ್ಸೋದಕ್ಕೇನೋ ತಯಾರಾಗಿ ಕೂತಿರ್ತಾರೆ. ಅದರಿಂದ ಸ್ವಲ್ಪ ದಿನದ ನಂತರ ಹುಡುಗನ ಮನೆಯವ್ರನ್ನ ಕರ್ಕೊಂಡು ಪಂಡಿತ್ಜಿ ಹುಡುಗಿನ ನೋಡೋದಕ್ಕೆ ರಾಣಿ ಮನೆಗ್ ಬರ್ತಾರೆ. ಇವರು ಹುಡುಗನ ತಂದೆ ತಾಯಿ, ಮತ್ತೆ ಇವನು ಹುಡುಗ. ಇವನ ಹೆಸರು ಸಮೀರ್. ಸಮೀರ್ ತುಂಬಾ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ನಾನು ಇವನಿಗೆ ನಿಮ್ಮ ಮಗಳ ಫೋಟೋ ತೋರಿಸ್ದೆ. ಸಮೀರ್ಗೆ ಹುಡುಗಿ ಇಷ್ಟ ಆಗಿದೆ. ಪಂಡಿತರೆ, ನೀವು ಹುಡುಗನ ಹುಡುಕಿದ್ದೀರಂದ್ರೆ ಚೆನ್ನಾಗೇ ಇರುತ್ತೆ. ನನಗೂ ನಿಮ್ಮ ನೇಚರ್ ತುಂಬಾ ಇಷ್ಟ ಆಯ್ತು. ನಿಮ್ಮ ಮಗಳು ತುಂಬಾ ನಾಚ್ಕೊಳ್ತಾ ಇದ್ದಾಳೆ. ನಮಗೆ ಇದು ಇಷ್ಟ ಆಗಿದೆ. ರಾಣಿ ಮನೆಯವರು ಸಂತೋಷ ಪಡ್ತಾರೆ. ಅವರು ಮದ್ವೆನ ಕೂಡ ಫಿಕ್ಸ್ ಮಾಡ್ಬಿಡ್ತಾರೆ. ಸಮೀರ್ನ ಮದ್ವೆ ರಾಣಿ ಜೊತೆ ಆಗುತ್ತೆ. ಅರೇ ಮಗಳೇ, ನಿನ್ ಮನೆ ಬಿಟ್ಟು ಅತ್ತೆ ಮನೆಗೆ ಹೋಗ್ತಿದ್ಯಾ? ಈ ಪ್ರಪಂಚ ನೋಡಕ್ಕಾದ್ರೂ ಸ್ವಲ್ಪ ಆದ್ರೂ ಕಣ್ಣಲ್ಲಿ ನೀರ್ ಬಿಡೆ ತಾಯಿ. ಅಮ್ಮ, ಅಳ್ಬೇಕಂದ್ರೆ ಎಷ್ಟು ಕಷ್ಟ ಗೊತ್ತಲ್ವಾ? ನನ್ ಮದ್ವೆ ಮಾಡ್ಕೊಳ್ಳೋದು ಇಷ್ಟ ಅಲ್ವಾ? ಅದಕ್ಕೆ ಮದ್ವೆ ಮಾಡ್ಕೊಂಡು ಸಂತೋಷವಾಗಿದ್ದೀನಿ. ಮದ್ವೆ ಬೇಡ ಅಂತಿದ್ರೆ ನಾನು ಅವಾಗ್ಲೇ ಬೇಡ ಅಂತ ಹೇಳ್ಬಿಡ್ತಾ ಇದ್ದೆ. ನನ್ ಮೇಲೆ ಪ್ರಮಾಣ ಕಣೆ, ನೀನ್ ಅಳ್ಳೇಬೇಕು, ಇಲ್ಲಾಂದ್ರೆ ಜನ ತಪ್ಪು ತಿಳ್ಕೊತಾರೆ. ಅವಳು ಪ್ರಮಾಣ ಇಟ್ಟಿದ ತಕ್ಷಣ ಅವಳು ಚಿಕ್ಕ ಮಕ್ಕಳ ತರನೇ ಜೋರಾಗಿ ಅಳಕ್ ಶುರು ಮಾಡ್ಬಿಡ್ತಾಳೆ. ಅರೆ ಅಮ್ಮ, ಅಪ್ಪ, ನಿಮ್ಮನ್ ಬಿಟ್ಟು ಹೋಗೋದ್ ನಂಗೆ ಬೇಜಾರಾಗ್ತಿದೆ. ಅಮ್ಮ, ನೀವು ನನ್ನ ಜೊತೆ ಬಂದ್ಬೇಡಿ. ನನ್ನನ್ನು ಯಾಕೆ ಮದ್ವೆ ಮಾಡಿ ಕಳಿಸ್ತಾ ಇದ್ದೀರಾ? ನನಗೆ ನೀವು ಬೇಕು. ನಿಮ್ಮ ಅಪ್ಪ ಅಮ್ಮನ ಬಿಟ್ಟು ನಾನು ಹೆಂಗ್ ಹೋಗೋದು? ಬೇರೆಯವ್ರ ಮನೆಗೆ ಕಳಿಸ್ತಿದ್ದೀರಾ? ನಿಮಗೆ ನಾಚಿಕೆ ಇಲ್ವಾ? ಅವ್ರ ಅಪ್ಪ ಅಮ್ಮ ಅರ್ಥ ಮಾಡ್ಕೋತಾರೆ ಅವಳು ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳಂತ. ಅದರಿಂದ ಅವ್ರ ಅಮ್ಮ ಬೇಕಂತಾನೆ ಅವಳನ್ನ ಕರ್ಕೊಂಡು ಕಾರಲ್ಲಿ ಕೂರ್ಸಿ ಅಲ್ಲಿಂದ ಅತ್ತೆ ಮನೆಗೆ ಕಳ್ಸ್ಕೊಡ್ತಾಳೆ. ಅತ್ತೆ ಮನೇಲಿ ಮೊದಲನೇ ದಿನ ಅಡಿಗೆ ಮಾಡ್ಬೇಕು. ಅರೆ ರಾಣಿ, ಇವತ್ತು ನೀನು ಮೊದಲನೇ ದಿನ ಅಡಿಗೆ ಮಾಡ್ಬೇಕು. ನಿನಗೇನ್ ಅಡಿಗೆ ಮಾಡಕ್ ಬರುತ್ತೋ ಅದನ್ ಮಾಡು. ಯಾಕಂದ್ರೆ ಬೇಗ ಇದು ಮುಗಿದ ಮೇಲೆ ನನ್ ಕೆಲ್ಸನೂ ಮುಗಿಯುತ್ತೆ. ಏನ್ ಮಾಡೋದು? ಇಲ್ಲಿ ನಾನು ಕತೆಗಳು ಕೂಡ ಹೇಳಕ್ಕಾಗಲ್ಲ. ಮನೇಲಂತೂ ನಾನು ಟೀ ಕಾಫಿ ಕೂಡ ಮಾಡಿಲ್ಲ. ಆದ್ರೆ ಇಲ್ಲಿ ಇವ್ರಿಗೆ ತಿನ್ನಕ್ಕಂತ ಏನಾದ್ರೂ ಮಾಡ್ಲೇಬೇಕು. ಏನ್ ಯೋಚನೆ ಮಾಡ್ತಿದ್ಯಾ ತಾಯಿ? ಅತ್ತೆ, ಅದು ನಿಮ್ಗೇನ್ ಅಡಿಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀನಿ. ಏನ್ ತಿಂತೀರಾ ನೀವೇ ಹೇಳಿ. ಆಲೂ ಟಮಾಟರ್ ಪನ್ನೀರ್ ಬುರ್ಜಿ, ಪನ್ನೀರ್ ಮಸಾಲಾ, ಎಗ್ ಬುರ್ಜಿ ಮಸಾಲಾ, ಮತ್ತೆ ಪನ್ನೀರ್ ಬುರ್ಜಿ, ಮತ್ತೆ ಈ ಗಾಜರ್ಕ ಅಲ್ವಾ. ನಿಮ್ಗೇನ್ ತಿನ್ಬೇಕಂತ ಇಷ್ಟ? ಅದನ್ನ ಕೇಳಿಸ್ಕೊಂಡು ಅವ್ರ ಅತ್ತೆ ಶಾಕ್ ಆಗ್ಬಿಡ್ತಾರೆ. ಏನು ಮಹಾರಾಣಿ, ನಿನಗೆ ತುಂಬಾ ಮಾಡಕ್ ಬರುತ್ತನ್ಸುತ್ತೆ. ಇದನ್ನೆಲ್ಲ ಮಾಡ್ಬೇಕನ್ನುವ ಅವಶ್ಯಕತೆ ಇಲ್ಲಮ್ಮ. ಈ ಮನೆಯಲ್ಲಿ ನಿನ್ನ ಜೊತೆ ಸೇರ್ಸ್ಕೊಂಡು 4 ಜನ ಇದೀವಿ, ಏನ್ ಬೇಕಾದ್ರೂ ಮಾಡು. ರಾಣಿ ತುಂಬಾ ಕಷ್ಟಪಟ್ಟು ಅಡಿಗೆ ಮಾಡ್ಬೇಕು ಅಂತ ಅವಳೇ ತುಂಬಾ ಮೋಟಿವೇಟ್ ಮಾಡ್ಕೋತಾಳೆ. ಮತ್ತೆ ಅವಳು ಕಿಚನ್ ಒಳಗಡೆ ಹೋಗ್ತಾಳೆ. ಹಾಫ್ ಅನ್ ಅವರ್ ಅಲ್ಲಿ ಅವಳೇನ್ ಮಾಡ್ಬೇಕನ್ಕೊಂಡ್ಲು ಅದನ್ನ ಮಾಡಿ ಟೇಬಲ್ ಮೇಲೆ ಇಟ್ಬಿಡ್ತಾಳೆ. ರಾಣಿ, ನೀನ್ ಇವತ್ತೆಲ್ಲ ರೆಕಾರ್ಡ್ ಮುರಿದಿದೀಯಾ? ಇಷ್ಟು ಬೇಗ ಎಲ್ಲ ಅಡುಗೆ ಮಾಡಿದೀಯಾ? ಹಾ, ಅಡ್ಗೆ ಮಾಡ್ಬೇಕಂದ್ರೆ ಅಷ್ಟು ಟೈಮ್ ಸಾಕಲ್ವಾ? ನೀವೆಲ್ಲರೂ ನಿಮ್ ಪ್ಲೇಟ್ ಕೊಡಿ, ನಿಮ್ಗೆ ಬಡಿಸ್ತೀನಿ. ಅವಳು ಎಲ್ಲಾರ ಪ್ಲೇಟಲ್ಲೂ ಒಂದೊಂದ್ ಪ್ಲೇಟ್ ರೈಸ್ ಮತ್ತೆ ಒಂದೊಂದ್ ಪ್ಲೇಟ್ ಆಲೂ ಮಟರ್ ಇಡ್ತಾಳೆ. ಅಮ್ಮ, ಇವಳು ಕೇವಲ 2 ಚಮಚ ಊಟ ಮಾತ್ರ ಕೊಟ್ಟಿದ್ದಾಳೆ. ಮಗನೇ, ಸೊಸೆ ಇಷ್ಟೇ ಅಡ್ಗೆ ಮಾಡಿರೋದು ಅಂತ ಅನ್ಸತ್ತೆ ನಂಗೆ. ಒಂದ್ ವೇಳೆ ತಿಂದು ಅವ್ರಿಗಿಷ್ಟ ಆಗತ್ತಾ ಇಲ್ವಾ ಚೆಕ್ ಮಾಡ್ತಿದ್ದಾಳೇನೋ. ಚೆನ್ನಾಗ್ ಮಾಡಿದ್ರೆ ಸಾಯಂಕಾಲ ಅವಳು ಜಾಸ್ತಿ ಮಾಡ್ತಾಳೆ ಅಂತ ಅನ್ಸುತ್ತೆ. ಒಂದ್ ವೇಳೆ ನಮ್ಗೆ ಅಡ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಅವಳು ಮಾಡಿರೋ ತಪ್ಪನ್ನ ಸರಿ ಮಾಡ್ಕೋತಾಳೆ. ಅದಕ್ಕೆ ತುಂಬಾ ಕಡಿಮೆ ಅಡ್ಗೆ ಮಾಡಿದಾಳೆ ಅನ್ಸತ್ತೆ. ನನಗ್ ಹಂಗೆ ಅನ್ಸ್ತಿದೆ. ಏನ್ ಹೇಳ್ದೆಮ್ಮ? ಬರ್ತಾ ಬರ್ತಾ ನೀನ್ ತುಂಬಾ ಇಂಟೆಲಿಜೆಂಟ್ ಆಗ್ತಾ ಇದೀಯಾ. ಅರೆ, ನೀವೇನೋ ಗುಸುಗುಸು ಅಂತ ಮಾತಾಡ್ಕೋತಾ ಇದ್ದೀರಾ? ಮೊದಲು ಊಟ ಮಾಡಿ, ಆಮೇಲೆ ಅಲ್ವಾ ಗೊತ್ತಾಗತ್ತೆ ಚೆನ್ನಾಗಿದ್ಯಾ ಇಲ್ವಾ ಅಂತ. ಪುಸುರ್ ಪುಸುರ್ ಅಂತ ಆಮೇಲೆ ಮಾತಾಡ್ಕೊಳ್ಳಿ. ಎಲ್ಲರೂ ಆ 2 ಸ್ಪೂನ್ ಊಟನ ತಿಂತಾರೆ. ಮತ್ತೆ ಅಡ್ಗೆನೂ ಚೆನ್ನಾಗಿದೆ ಅಂತ ತುಂಬಾನೇ ಹೊಗಳ್ತಾರೆ. ಸೊಸೆ, ನಿನ್ನ ಅಡ್ಗೆ ಬಗ್ಗೆ ರೇಟ್ ಮಾಡ್ಬೇಕಂದ್ರೆ 100ಗೆ 100 ಕೊಡ್ಬೋದು. ನೀನು ಈ ಟೆಸ್ಟ್ ಅಲ್ಲಿ ಪಾಸ್ ಆಗ್ಬಿಟ್ಟೆ. ರಾತ್ರಿಗೆ ಎಲ್ಲರಿಗೂ ಇದೇ ಅಡ್ಗೆ ಮಾಡ್ಬಿಡು.
ಮತ್ತೆ ನೀನೇನ್ ಮಾಡಿದ್ರು ಚೆನ್ನಾಗಿರತ್ತೆ ಅಂತ ನಮಗ್ ನಂಬಿಕೆ ಇದೆ. ಮತ್ತೆ ರಾತ್ರಿಗೆ ಇದನ್ನೇ ಮಾಡ್ಬಿಡು ಆಯ್ತಾ? ಸರಿ ಅತ್ತಿಯಮ್ಮ. ಹಂಗಂತೇಳಿ ಅವಳು ರೂಮಲ್ಲಿ ಕುತ್ಕೊಂಡು ಒಬ್ಳೆ ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ನೋಡ್ತಿದ್ರೆ ನಮ್ಮ ಅತ್ತೆ ಮನೆಯವ್ರು ಕೂಡ ಸೋಂಬೇರಿ ಅನ್ಸತ್ತೆ. ನಾನು ಇವ್ರಿಗೆ 2 ಸ್ಪೂನ್ ಊಟ ಹಾಕಿದ್ರು ಕೂಡ ಇವ್ರು ನನ್ನನ್ನ ಏನೂ ಅಂದಿಲ್ಲ. ಸರಿ ಬಿಡು, ಅದೇ ಅಡ್ಗೆ ಮಾಡಿದ್ರೆ ಆಯ್ತು. ಅದೇ 2 ಸ್ಪೂನ್ ಅಡ್ಗೆ ಮಾಡ್ಬಿಟ್ರೆ ಆಗೋಗತ್ತೆ. ಅಡ್ಗೆ ಮಾಡಿ ತುಂಬಾ ಕೆಲ್ಸ ಆಗೈತೆ. ನಾನು ಖಂಡಿತ ರೆಸ್ಟ್ ತಗೋಬೇಕು. ಸಾಯಂಕಾಲ ಅಡ್ಗೆ ಮಾಡ್ಬೇಕಾಗತ್ತಲ್ಲ, ಅವಾಗ ಸ್ವಲ್ಪ ಸ್ಟ್ರೆಂತ್ ಆದ್ರೂ ಬರುತ್ತೆ. ಮತ್ತೆ ಅವಳು ತುಂಬಾ ಕಡಿಮೆ ಅಡ್ಗೆಯನ್ನು ಮಾಡಿರ್ತಾಳೆ. ಸೊಸೆ, ಬೆಳಗ್ಗೆನೆ ಹೇಳ್ದೆ ಅಲ್ವಾ ನಿನ್ನ ಅಡ್ಗೆ ಚೆನ್ನಾಗಿದೆ ಅಂತ, ಮತ್ತೆ ಯಾಕಮ್ಮ ಇಷ್ಟು ಕಡಿಮೆ ಮಾಡಿದ್ಯಾ? ಯಾಕತ್ತೆ, ಜಾಸ್ತಿ ಮಾಡ್ಬಿಟ್ಟಿದೀನಾ? ಅಯ್ಯೋ ಇಲ್ಲಮ್ಮ, ಯಾರಿಗಾದ್ರೂ 2 ಸ್ಪೂನಲ್ಲಿ ಹೊಟ್ಟೆ ತುಂಬತ್ತಾ ಹೇಳು? ಅಯ್ಯೋ, ಇಷ್ಟು ಮಾಡೋದ್ರಲ್ಲೇ ನನಗೆ ಟಯರ್ಡ್ ಆಗ್ಬಿಟ್ಟಿದೆ. ನಾನು ಹೋಗಿ ರೆಸ್ಟ್ ತಗೋತೀನಿ. ನೀವ್ ಊಟ ಮಾಡಿ, ನಾನು ಆಮೇಲೆ ತಿನ್ಕೋತೀನಿ. ಹಂಗಂತ ಹೇಳಿ ಅವಳು ಅಲ್ಲಿಂದ ಹೊಟ್ಟೋಗ್ಬಿಡ್ತಾಳೆ. ಇವಳಂತೂ ತುಂಬಾ ಸೋಂಬೇರಿ ಮಾ. ನಾನು ಇವಾಗ್ಲೇ ಮಾವ ಹತ್ರ ಮಾತಾಡ್ತೀನಿ. ಅಯ್ಯೋ ಇಲ್ಲ ಮಗನೇ, ಒಬ್ಬ ಹುಡುಗಿನ ಮದ್ವೆ ಮಾಡಿ ನಮ್ ಮನೆಗ್ ಕಳ್ಸದ್ಮೇಲೆ ಅವಳು ನಮ್ಮನೆ ಹುಡುಗಿ. ಅವಳ ಏನಾದ್ರೂ ನಾವ್ ನೋಡ್ಕೋಬೇಕು. ನಾನ್ ಅಡ್ಗೆ ಮಾಡ್ತೀನಿ, ನೀವು ಇವಾಗ ತಿನ್ಬಿಡಿ ಆಯ್ತಾ? ನಾವು ಅವಳ ಬಗ್ಗೆ ಮನೇಲಿ ಹೇಳೋದು ತುಂಬಾ ತಪ್ಪು. ಅವಳು ಸ್ವಲ್ಪ ಸ್ವಲ್ಪ ತಿಳ್ಕೊತಾಳೆ ಬಿಡು. ಸರಿಯಮ್ಮ, ನಿಮ್ ರೀತಿ ಅತ್ತೆ ಎಲ್ಲಾ ಹುಡುಗಿರ್ಗೂ ಸಿಗ್ಲಿ. ತುಂಬಾ ದಿನ ಕಳೆದು ಹೋಗತ್ತೆ, ಆದ್ರೆ ಆ ಮನೆ ಸೊಸೆ ಸ್ವಲ್ಪನೂ ಬದ್ಲಾಗಿಲ್ಲ. ಅತ್ತೆನೇ ಅಡ್ಗೆ ಮಾಡ್ತಿದ್ರು. ಒಂದಿನ ಇದೇ ತರ ಮನೆಯಲ್ಲಿ ಯಾರೂ ಇಲ್ದೇ ಇರೋ ಸಮಯದಲ್ಲಿ ಅವ್ರ ಅತ್ತೆ ಅಡ್ಗೆ ಮಾಡ್ತಾ ಇರ್ತಾರೆ ಕಿಚನ್ ಅಲ್ಲಿ. ಆಗ ಸಡನ್ ಆಗಿ ಬೆಂಕಿ ಹತ್ಕೊಳುತ್ತೆ. ಅದನ್ನ ನೋಡಿ ಅವ್ರ ಅತ್ತೆ ಭಯ ಪಟ್ಕೊಂಡು ಓಡೋಗ್ಬಿಡ್ತಾರೆ. ಆಗ ಆ ರಾಣಿ ಅಲ್ಲಿಗೆ ಓಡ್ ಬಂದು ಒಂದು ಕಂಬ್ಳಿ ಎತ್ಕೊಂಡು ಅದನ್ನ ಪಟ್ ಅಂತ ಮುಚ್ಚಿಬಿಡ್ತಾಳೆ. ಮತ್ತೆ ಆ ಬೆಂಕಿ ಕೂಡ ಆರೋಗ್ಬಿಡುತ್ತೆ. ಸೊಸೆ, ನೀನು ಇಷ್ಟು ಚೆನ್ನಾಗ್ ಮಾಡಿದ್ಯಾ. ಮೊದಲನೇ ಸಲ ನಾನ್ ನಿನ್ನ ಇಷ್ಟು ಆಕ್ಟಿವ್ ಆಗಿರೋದು ನೋಡಿದ್ದು. ನಾನು ಕೂಡ. ರಾತ್ರಿ ಆದ ನಂತರ ಅತ್ತೆ ಮನೇಲಿ ನಡೆದಿದ್ದೆಲ್ಲಾನು ಅವ್ರಿಗೆ ಹೇಳ್ತಾ ಇರ್ತಾರೆ. ಆಮೇಲೆ ಇನ್ನೊಂದ್ ಕಡೆ ರಾಣಿ ಮನೇಲಿ ಎಲ್ಲರಿಗೂ ಅಡ್ಗೆ ಮಾಡ್ತಾಳೆ. ರಾಣಿ, ಮನೇಲಿ ಇನ್ನೊಂದ್ ಚಮತ್ಕಾರ ನಡೆದಿದೆ. ಬೆಳಗ್ಗೆ ನಡೆದ ಈ ಘಟನೆಯಿಂದ ನನ್ನೊಳಗಡೆ ಇರುವ ಸೋಂಬೇರಿತನ ಹೋಗ್ಬಿಡ್ತು. ಜನ ಸರಿಯಾಗಿ ಹೇಳ್ತಾರೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಈ ರೀತಿ ಅವಳಲ್ಲಿರುವ ಈ ಲೇಸಿನೆಸ್ ಶಾಶ್ವತವಾಗಿ ಮಾಯಾಗುತ್ತೆ. ಮತ್ತೆ ಎಲ್ಲರೂ ಸಂತೋಷವಾಗಿ ಇರ್ತಾರೆ. ಅತ್ಗೆ, ನಮ್ಮ ಕಾಲೇಜಿಂದ ಗೋವಾಗೆಲ್ಲರೂ ಟ್ರಿಪ್ ಹೋಗ್ತಿದ್ದಾರೆ. ನನ್ಗೂ ಹೋಗ್ಬೇಕಂತ ಆಸೆ ಆಗ್ತಿದೆ. 5000 ಕೊಡ್ಬೇಕಷ್ಟೇ. ನಾನು ಹೋಗ್ಲಾ ಪ್ಲೀಸ್? ಪ್ಲೀಸ್ ಅತ್ಗೆ. ಅರೇ ದೇವ್ರೇ, 5000ನಾ? 5000 ಇಟ್ಕೊಂಡು 1 ತಿಂಗಳಿಗೆ ರೇಷನ್ ತಗೊಂಬಂದಾಕ್ತೀನಿ ನನ್ ಮನೆಗೆ. ಏನ್ ಬೇಕಾಗಿಲ್ಲ. ಫಸ್ಟ್ ಮನೇಲಿರೋದ್ ಕಲ್ತ್ಕೋ. ಮತ್ತೆ ಎಷ್ಟು ಬಟ್ಟೆ ಇದೆ ನೋಡು, ಇದಕ್ಕೆಲ್ಲ ಐರನ್ ಮಾಡಿ ಇಡು. ಆದ್ರೆ ಅದ್ಗೆ ಕಾಲೇಜ್ಗೆ ಲೇಟ್ ಆಗ್ತಿದೆ. ಸಾಯಂಕಾಲ ಬಂದು ಎಲ್ಲಾ ಬಟ್ಟೆ. ಏನ್ ಓದಿ ನೀನೇನ್ ದೊಡ್ಡ ಕಲೆಕ್ಟರ್ ಆಗ್ತೀಯ ಬಿಡು. ಮದ್ವೆ ಆದ್ಮೇಲೆ ಮನೆ ನೋಡ್ಕೋಬೇಕು, ಪಾತ್ರೆ ತೊಳಿಬೇಕು, ಅದೇ ಕೆಲ್ಸ ಅಲ್ವಾ? ಆಮೇಲೆ ಪಾಪ ಶಿವಾನಿ ಎಲ್ಲಾ ಬಟ್ಟೆನೂ ಐರನ್ ಮಾಡಿ ಕಾಲೇಜ್ಗೆ ಲೇಟಾಗಿ ಹೋಗ್ತಾಳೆ. ಶಿವಾನಿಗೆ 8 ವಯಸ್ಸಿದ್ದಂಗ್ಲೆ ಅವ್ರ ಅಪ್ಪ ಅಮ್ಮ ತೀರ್ಕೊಂಡ್ಬಿಡ್ತಾರೆ. ಅವಳ ಅಣ್ಣ ಮತ್ತೆ ಅತ್ತಿಗೆ ಜೊತೆನೆ ಅವಳಿದ್ದಾಳೆ. ಅವ್ರ ಅಣ್ಣ ಅತ್ತಿಗೆ ಅವಳನ್ನ ಏನ್ ಚೆನ್ನಾಗ್ ನೋಡ್ಕೊಳ್ಳೋದೇ ಇಲ್ಲ. ಮಾರನೇ ದಿನ ಬೆಳಗ್ಗೆ ಅವಳು ರೆಡಿಯಾಗಿ ಕಾಲೇಜ್ಗೆ ಹೋಗ್ತಾಳೆ. ಅಲ್ಲಿ ಅವಳ ಬೆಸ್ಟ್ ಫ್ರೆಂಡ್ ಆಗಿರುವವನು, ಅರೇ ಶಿವಾನಿ, ಕಾಲೇಜ್ ಯಾಕೆ ಬಂದಿಲ್ಲ ನಿನ್ನೆ? ಗೊತ್ತಾ ನಾನ್ ನಿಂಗೆ ಎಷ್ಟು ಕಾಯ್ತಿದ್ದೆ ಅಂತ. ಏನಿಲ್ಲ ಆಕಾಶ್, ನಿನ್ನೆ ತುಂಬಾ ಕೆಲ್ಸ ಆಯ್ತು ಅದಕ್ಕೆ. ಕೆಲ್ಸನಾ ಅಥವಾ ನಿನ್ನ ಅತ್ತಿಗೆ ಬಿಡ್ಲೇ ಇಲ್ವಾ? ಅದೇನಿಲ್ಲ ಆಕಾಶ್, ಹೌದು, ನನ್ನ ಅತ್ತಿಗೆ ಇದ್ದಾಳಲ್ವಾ, ಅವಳಿಗೆ ಕಾಲೇಜ್ಗೆ ಹೋಗೋದು ಓದೋದು ಇದೆಲ್ಲ ಏನ್ ಇಷ್ಟ ಇಲ್ಲ. ಮನೆಯಲ್ಲಿದ್ದು ಅವಳಿಗೆ ಕೆಲ್ಸ ಮಾಡ್ಕೊಡ್ಬೇಕಂತಾನೆ. ಅವಳು ಐರನ್ ಮಾಡು ಅದು ಇದು ಕೆಲ್ಸ ಇಟ್ಲು, ಅದಕ್ಕೆ ಬರಕ್ಕಾಗಿಲ್ಲ. ನೀನ್ ಯಾಕೆ ನಿನ್ನ ಅಣ್ಣನ ಹತ್ರ ಅವ್ರ ಬಗ್ಗೆ ಹೇಳಲ್ಲ? ಅಣ್ಣ ಹತ್ರ ಹೇಳಿ ಪ್ರಯೋಜನನೇ ಇಲ್ಲ. ಇದಕ್ ಮುಂಚೆ ಆದ್ರೂ ಅಣ್ಣ ತುಂಬಾ ಚೆನ್ನಾಗ್ ನೋಡ್ಕೋತಾ ಇದ್ದ ನನ್ನ. ಮದ್ವೆ ಆಗಿದ ತಕ್ಷಣ ಅವನು ಏನ್ ಚೆನ್ನಾಗ್ ನೋಡ್ಕೊಳ್ಳೋದಿಲ್ಲ. ನಾನ್ ಏನ್ ಹೋಗಿ ಅಣ್ಣ ಹತ್ರ ಹೇಳಕ್ಕಾಗತ್ತೆ ಹೇಳು? ಅದಕ್ಕೆ ನಾನು ಏನ್ ಹೇಳೋದಿಲ್ಲ. ಶಿವಾನಿ ಹಂಗ್ ಸಪ್ಪಗಿರೋದ್ ನೋಡಿ ಆಕಾಶ್ಗೆ ತುಂಬಾ ಬೇಜಾರಾಗತ್ತೆ. ಯಾಕಂದ್ರೆ ಆಕಾಶ್ಗೆ ಶಿವಾನಿ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಶಿವಾನಿಗೆ ಈ ವಿಷಯ ಗೊತ್ತಿಲ್ಲ. ಆಗ ಕಾಲೇಜ್ ಬೆಲ್ ಹೊಡಿತಾರೆ. ಆಗ ಆಕಾಶ್ ಹೀಗಂತಾನೆ, ಅರೆ ನಡಿ ನಡಿ, ತ್ರಿಪಾಠಿ ಸರ್ದು ಲೆಕ್ಚರ್ ಇದೆ ಈಗ. ಮತ್ ಲೇಟ್ ಆದ್ರೆ ಅವರು ಕ್ಲಾಸ್ ಒಳಗಡೆನೆ ತಗೊಳಲ್ಲ. ಆಮೇಲೆ ಕ್ಲಾಸ್ಗೋಸ್ಕರ ಇಬ್ರು ಒಳಗಡೆ ಹೋಗ್ಬಿಡ್ತಾರೆ. ಹಿಂಗೆ ಸ್ವಲ್ಪ ದಿನ ಕಳೆದೋಗುತ್ತೆ. ಮತ್ತೆ ಒಂದಿನ ಆಕಾಶ್ ಶಿವಾನಿನ ಮನೆ ಹತ್ರ ಡ್ರಾಪ್ ಮಾಡ್ತಾನೆ. ಅವಳು ಗಾಡಿಯಿಂದ ಇಳಿಯುವಾಗ ಅವಳ ಅತ್ತಿಗೆ ಅವಳನ್ನ ನೋಡ್ಬಿಡ್ತಾಳೆ. ಮತ್ತೆ ಶಿವಾನಿ ಬಂದಿದ ತಕ್ಷಣ, ಯಾಕ್ ಲೇಟು? ಎಷ್ಟೊತ್ತಾಯ್ತು ಕಾಲೇಜ್ ಬಿಟ್ಟು ಈಗ ಬರ್ತಿದ್ಯಾ? ಅತ್ತಿಗೆ 1 ಅವರ್ ಎಲ್ಲ ಲೇಟ್ ಆಗಿದ್ದು. ಯಾಕೆ ಹಿಂಗ್ ಕಿರ್ಚ್ತಿದ್ದೀರಾ? ನಾನೇನು 2 ದಿನದಿಂದ ಮನೆಗ್ ಬರ್ದೇ ಇರೋಂಗೆ ನನ್ಗೆ ಎದುರು ಮಾತಾಡ್ತೀಯಾ? ಇವತ್ತು 1 ಗಂಟೆಗೋಸ್ಕರ ನಿನ್ನ ಕೇಳಿಲ್ಲ ಅಂದ್ರೆ ನಾಳೆ 2 ದಿನ 3 ದಿನ ಬರ್ದೇನೆ ಇರ್ತೀಯ. ಅದಕ್ಕೆ ನಾನು ನಿನ್ ಕೇಳ್ತಿರೋದು. ಅತ್ಗೆ, ನಾಳೆಯಿಂದ ನನ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಅದಕ್ಕೆ ಲೈಬ್ರರಿಯಲ್ಲಿ ಕುತ್ಕೊಂಡು ಓದ್ತಿದ್ದೆ. ಮನೆಗ್ ಬಂದು ಓದೋಣ ಅನ್ಕೊಂಡ್ರೆ ನೀನು ನನ್ನನ್ನು ಓದಕ್ಕೂ ಬಿಡೋದಿಲ್ಲ.
ಹೌದಾ ಮಗು? ಹಾ, ಒಳ್ಳೆ ರೀತಿಯಲ್ಲಿ ಕತೆಗಳು ಕಟ್ತಾ ಇದೀಯಾ. ಮತ್ತೆ ನೀನ್ ಡ್ರಾಪ್ ಮಾಡಕ್ ಬಂದಲ್ವಾ, ಅವನ್ ಯಾರು? ಅದು ನನ್ನ ಕ್ಲಾಸ್ಮೇಟ್. ನನ್ ಜೊತೆನೆ ಓದ್ತಾನೆ. ಇವತ್ತು ಓದ್ತಾ ಇದ್ದಲ್ವಾ, ಲೇಟ್ ಆಯ್ತು, ಅದಕ್ಕೆ ನಾನು ಡ್ರಾಪ್ ಮಾಡಕ್ ಬಂದ. ಓಹೋ, ಒಳ್ಳೆ ತರ ಕತೆಗಳು ಕಟ್ತಿದ್ಯಾ ಕಣೆ. ಇವತ್ತು ಯಾವನ್ ಜೊತೆನೋ ಬಂದ್ ಇಳ್ದಿದ್ಯಾ, ಮತ್ತೆ ನಾಳೆ ಯಾವನ್ನ ಮದ್ವೆ ಮಾಡ್ಕೊಂಡ್ ಬರ್ತೀಯಾ. ಇದನ್ನೆಲ್ಲ ನೋಡ್ಕೊಂಡಿರಕ್ಕಾಗಲ್ಲ, ನಮ್ ಮಾನ ಮರ್ಯಾದೆ ಹೋಗುತ್ತೆ. ಬರ್ಲಿ ನಿಮ್ಮನ್ನ, ನಾನ್ ಎಲ್ಲ ಹೇಳ್ತೀನಿ. ಅವಳು ಎಷ್ಟೋ ಅವಳಿಗೆ ಅರ್ಥ ಆಗೋ ತರ ಹೇಳಕ್ಕೆ ಪ್ರಯತ್ನ ಪಡ್ತಾಳೆ, ಆದ್ರೆ ಅವಳು ಕೇಳಕ್ ರೆಡಿನೇ ಇಲ್ಲ. ಸರಿ ಅಂತ ಅವಳು ವೇಟ್ ಮಾಡ್ತಿರ್ತಾರೆ ಅವ್ರ ಗಂಡ ಯಾವಾಗ ಬರ್ತಾನೆ ಅಂತ. ಅವ್ನ್ ಬಂದಿದ ತಕ್ಷಣ ಅವನ ಹತ್ರ ಶಿವಾನಿ ಬಗ್ಗೆ ಕಿವಿ ಎಲ್ಲ ತುಂಬಿಸ್ಬಿಡ್ತಾಳೆ. ಮಾರನೇ ದಿನ ಬೆಳಗ್ಗೆ ಶಿವಾನಿ ಎದ್ದು ಕಾಲೇಜ್ಗೆ ರೆಡಿಯಾಗಿ ಕಾಲೇಜ್ಗೆ ಹೋಗ್ತಿದ್ದಾಗ ಅವ್ರ ಅಣ್ಣ ಕರೆದು ಹೀಗಂತಾನೆ, ಶಿವಾನಿ, ಇವತ್ತಿಂದ ಕಾಲೇಜ್ ಬಂದ್. ಆದ್ರೆ ಅಣ್ಣ, ಯಾಕೆ? ಇವತ್ ನನ್ಗೆ ಎಕ್ಸಾಮ್ ಇದೆ. ತುಂಬಾ ಓದಿದ್ದಾಯ್ತು. ಮನೇಲಿದ್ದು ಮನೆ ಕೆಲಸ ಮಾಡಿನು. ನಮ್ ಹೆಸರು ಹಾಳು ಮಾಡೋದಕ್ಕಿಂತ ಮುಂಚೆನೆ ನಿಂಗೆ ಮದುವೆ ಮಾಡಿ ಕಳಿಸ್ತೀವಿ ನಾವು. ಮದ್ವೆನಾ? ಯಾಕಣ್ಣ ಇಷ್ಟು ಬೇಗ? ನನ್ ಗ್ರಾಜುಯೇಷನ್ ಕಂಪ್ಲೀಟ್ ಆದ್ಮೇಲೆ ನಾನು ಮದ್ವೆ ಮಾಡ್ಕೋತೀನಿ, ಈಗ ಆಗೋದಿಲ್ಲ. ಶಿವಾನಿ, ನಿಂಗ್ ಗೊತ್ತಿದ್ಯಲ್ಲ, ನಾನೊಮ್ಮೆ ಡಿಸೈಡ್ ಮಾಡಿದ್ರೆ ಮುಗ್ದೋಯ್ತು. ನಾಳೆ ಸಂಜೆ ನಿನ್ನನ್ನು ನೋಡಕ್ಕೆ ಹುಡುಗರು ಕಡೆಯವ್ರು ಬರ್ತಿದ್ದಾರೆ. ನೀನ್ ರೆಡಿಯಾಗಿರ್ಬೇಕು. ಅವಳು ಅವ್ರ ಅಣ್ಣನಿಗೆ ಎಷ್ಟೋ ಅರ್ಥ ಮಾಡಿಸ್ತಾಳೆ, ಆದ್ರೆ ಅವನು ಅರ್ಥ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಇನ್ನೊಂದ್ ಕಡೆ ಆಕಾಶ್ ಶಿವಾನಿಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ. ಆದ್ರೆ ಅವಳು ಎಕ್ಸಾಮ್ಗೆ ಬರ್ದೇ ಇರೋ ಕಾರಣದಿಂದ ಅವನು ಸರಿಯಾಗಿ ಎಕ್ಸಾಮ್ ಬರೀದೆ ಕ್ಲಾಸಿಂದ ಎದ್ದು ಆಚೆ ಹೋಗ್ಬಿಡ್ತಾನೆ. ಆಗೇನಾಗತ್ತಂದ್ರೆ, ಶಿವಾನಿ ಮತ್ತೆ ಆಕಾಶ್ನ ಫ್ರೆಂಡ್ ಆಗಿರುವ ನಿಧಿ ಆಕಾಶ್ ಹತ್ರ ಬಂದು ಹೀಗಂತಾಳೆ, ಏಯ್ ಆಕಾಶ್, ಏನಾಯ್ತು? ಯಾಕೆ ಎಕ್ಸಾಮ್ ಬರೀದೆ ಬಂದ್ಬಿಟ್ಟೆ? ನಿಧಿ, ಶಿವಾನಿ ಇವತ್ತು ಕಾಲೇಜಿಗೆ ಬಂದಿಲ್ಲ. ಏನೋ ತಪ್ಪಾಗಿದೆ. ಈಗ ಅವಳು ಮನೆಗೋಗಿ ನೀನ್ ನೋಡ್ತೀಯಾ ದಯವಿಟ್ಟು? ಸರಿ ಸರಿ, ಆಯ್ತು ಆಯ್ತಪ್ಪ, ನಾನು ಹೋಗ್ತೀನಿ. ನಿನ್ಗೆ ಶಿವಾನಿ ಅಂದ್ರೆ ಅಷ್ಟಿಷ್ಟ ಇದ್ರೆ ಯಾಕೆ ಹೇಳ್ದೆ ಇದ್ಯಾ? ನಿಜ ಹೇಳ್ತಾ ಇದ್ಯಾ? ಸರಿ, ಅವಳಿಗೋಗಿ ನೀನ್ ಹೇಳು, ನಾಳೆ ಬೆಳಿಗ್ಗೆ ದೇವಸ್ಥಾನ ಹತ್ರ ಸಿಗಕ್ಕೆ. ಆಮೇಲೆ ನಿಧಿ ಶಿವಾನಿ ಮನೆಗ್ ಹೋಗಿ ಆಕಾಶ್ ಹೇಳಿದ ವಿಷಯನೆಲ್ಲ ಹೇಳ್ತಾಳೆ. ಮಾರನೇ ದಿನ ಶಿವಾನಿ ಆಕಾಶ್ನ ಹೋಗಿ ದೇವಸ್ಥಾನದಲ್ಲಿ ಮೀಟ್ ಆಗ್ತಾಳೆ. ಆಗ ಅವಳು ಹೀಗಂತಾಳೆ, ಆಕಾಶ್, ನಮ್ಮ ಅಣ್ಣ ಮತ್ತೆ ಅತ್ತಿಗೆ ಮದ್ವೆ ಆಗಿ 2 ಮಕ್ಳಿರೋನ್ಗೆ ನನ್ಗೆ ಮದ್ವೆ ಮಾಡ್ಬೇಕು ಅಂತ ಫೋರ್ಸ್ ಮಾಡ್ತಿದ್ದಾರೆ. ನಾಳೆನೆ ಮದ್ವೆ ಅಂತೆ. ಏನು? ಯಾಕಾಗ್ ಮಾಡ್ತೀಯಾರವ್ರು? ಯಾಕಂದ್ರೆ ಅವನ ಹತ್ರ ತುಂಬಾ ದುಡ್ಡಿದೆ. ಅವನು ವರದಕ್ಷಿಣೆ ತಗೋದೇನೆ ನನ್ನ ಮದ್ವೆ ಮಾಡ್ಕೋತಾನಂತೆ. ಆದ್ರಿಂದ ಮದ್ವೆ ಮಾಡಿ ಕೈ ತೊಳ್ಕೊಬೇಕಂತಿದ್ದಾರೆ. ನಿಧಿ ನಂಗೆಲ್ಲ ಹೇಳಿದ್ರು. ಈ ಸಮಸ್ಯೆಯಿಂದ ಪಾರಾಗೋದಕ್ಕೆ ನಿಂಗೆ ಒಂದೇ ದಾರಿ ಇರೋದು, ಅವರ ಮನೆನ ಬಿಡೋದು. ಆದ್ರೆ ನನ್ಗೆ ಅವ್ರ ಮದ್ವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ನಾನ್ ಎಲ್ಲಿ ಹೋಗೋದಂತ ಅರ್ಥನೇ ಆಗ್ತಿಲ್ಲ. ನನ್ ಮನೆಗ್ ಬಾ ಶಿವಾನಿ, ನಿಜ ಹೇಳ್ತಾ ಇದ್ದೀನಿ, ನಿನ್ನ ನಾನು ಯಾವಾಗ್ಲೂ ಬಿಡೋದೇ ಇಲ್ಲ. ಆದ್ರೆ ಆಕಾಶ್, ನಿನ್ ಜೊತೆ ನಿನ್ ಮನೆಗ್ ಬರೋದು ಸರಿಯಾಗಿರಲ್ಲ. ಸೊಸೈಟಿ ಏನ್ ಮಾತಾಡುತ್ತೆ, ಮತ್ತೆ ನಿನ್ ತಂದೆ ತಾಯಿ ಏನಂತಾರೆ, ಅದೆಲ್ಲ ನಾವು ಯೋಚನೆ ಮಾಡ್ಬೇಕು. ಶಿವಾನಿ, ನಾವು ದೇವಸ್ಥಾನದಲ್ಲಿದ್ದೀವಿ. ದೇವ್ರ ಎದುರುಗಡೆ ನಾನು ನಿನ್ನ ಹತ್ರ ಸುಳ್ಳು ಹೇಳಲ್ಲ. ನಾನೇನ್ ತುಂಬಾ ಇಷ್ಟಪಡ್ತೀನಿ, ನಿನ್ನ ಜೀವನ ಪೂರ್ತಿ ನೋಡ್ಕೊಳ್ತೀನಿ. ನನ್ನನ್ ಮದ್ವೆ ಆಗ್ತೀಯಾ ಶಿವಾನಿ? ದೇವ್ರ ಪ್ರಮಾಣವಾಗಿನು ಜೀವನ ಪರ್ಯಂತ ನಿನ್ ಜೊತೆಗೆ ಇರ್ತೀನಿ. ಯಾವಾಗ್ಲೂ ನಾನು ಖುಷಿಯಾಗಿಡ್ತೀನಿ, ಮತ್ ಚೆನ್ನಾಗಿ ನೋಡ್ಕೊಳ್ತೀನಿ. ಆಕಾಶನ ಮಾತುಗಳನ್ನ ಕೇಳಿ ಅವಳು ಶಾಕ್ ಆಗ್ತಾಳೆ. ಅವಳು ಬದಲ್ ಮಾತಾಡಕ್ ಮುಂಚೆನೆ ಆಕಾಶ್ ಕುಂಕುಮವನ್ನು ತೆಗೆದು ಅವಳ ನೆತ್ತಿಯಲ್ಲಿ ಇಟ್ಬಿಡ್ತಾನೆ. ಆಕಾಶ್ ಮಾತಲ್ಲಿ ಶಿವಾನಿ ಮನ್ಸನ್ನ ಗೆದ್ಬಿಟ್ಟ. ಜೀವನದಲ್ಲೇ ಅವಳಿಗೆ ಇಷ್ಟು ಪ್ರೀತಿ ಸಿಕ್ಕಿರೋದು ಇದೇ ಮೊದಲನೇ ಸಾರಿ. ಅವಳು ಅವತ್ತಿನ ದಿನ ತುಂಬಾ ಸಂತೋಷವಾಗಿ ಆಕಾಶ್ನ ಮದ್ವೆ ಮಾಡ್ಕೋತಾಳೆ. ಅವರಿಬ್ಬರಿಗೂ ಮದ್ವೆ ಆಗಿದ ತಕ್ಷಣನೇ ಇಬ್ರು ಸೇರಿ ಶಿವಾನಿ ಮನೆಗೆ ಹೋಗ್ತಾರೆ. ಶಿವಾನಿ ಮನೆಯಲ್ಲಿ ಅವ್ರ ಅಣ್ಣ ಮತ್ತೆ ಅತ್ತಿಗೆ ನೋಡಿ ಎದೆ ಹುಡ್ಕೋತಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಏನಿದು, ಇವಳಿಗ್ ಮದ್ವೆ ಮಾಡ್ಕೊಂಬಂದ್ ನಿಂತಿದ್ದಾಳಲ್ವಾ, ಅಯ್ಯೋ. ಯಾವ್ದ್ರ ಬಗ್ಗೆ ಹೆದರಿಕೆ ಇತ್ತು ಅದೇ ಆಯ್ತು. ನೀನು ನಮ್ಮ ಮರ್ಯಾದೆ ತೆಗ್ದಿದ್ಯಾ? ಆಹಾ, ಹಾಗಾದ್ರೆ ಮದ್ವೆಯಾಗಿ 2 ಮಕ್ಳಿರೋರ್ಗೆ ಮದ್ವೆ ಮಾಡ್ಕೊಡೋದಕ್ಕೆ ನಿಮ್ಗೆ ನಾಚಿಕೆ ಆಗಿಲ್ಲ? ಅದ್ರಲ್ಲಿ ನಿಮ್ ಮಾನ ಮರ್ಯಾದೆ ಏನೋಗಿಲ್ಲ. ಇವಾಗ ನಾನು ಇವ್ನ ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ಟೆ, ಅದಕ್ಕೆ ನಿಮ್ ಮಾನ ಮರ್ಯಾದೆ ಹೊಟ್ಟೋಯ್ತಾ? ಶಿವಾನಿ, ಇದು ಸರಿಯಲ್ಲ. ಇಲ್ಲಿಂದ ಹೊರಟೋಗು. ನಿನ್ನ ಮುಖನ ನಂಗೆ ತೋರಿಸ್ಬೇಡ ಇನ್ನು. ಇವತ್ತಿಂದ ನೀನ್ ನಮ್ಗೆ ಸತ್ತೋದೆ. ಅಣ್ಣ, ನೀನ್ ಅದ್ಗೆನ ಮದ್ವೆ ಮಾಡ್ಕೊಂಡ್ ಮನೆಗ್ ಬಂದೆ ಅಲ್ವಾ, ಆವತ್ತೇ ನಾನ್ ನಿನ್ ಸತ್ತೋದೆ. ಆದ್ರೆ ನಿನ್ ವರ್ಷಗಟ್ಲೆ ಆಯ್ತಾ ವಿಷಯ ಹೇಳೋದಕ್ಕೆ. ಆಮೇಲೆ ಆಕಾಶ್ ಶಿವಾನಿನ ಅವಳ ಜೊತೆ ಮನೆಗ್ ಕರ್ಕೊಂಡ್ ಹೋಗ್ತಾನೆ. ಗಾಡಿಲ್ ಕೂತಿರೋ ಶಿವಾನಿ ಆಕಾಶ್ ಹತ್ರ ಹೀಗಂತಾನೆ, ಆಕಾಶ್, ನಿನ್ಗೆ ಭಯ ಆಗ್ತಿಲ್ವಾ? ನನಗ್ ತುಂಬಾ ಭಯ ಆಗ್ತಿದೆ. ನಿಮ್ಮ ಅಪ್ಪ ಅಮ್ಮ ಏನಂತಾರೋ ಏನೋ ಅಂತ ನಂಗೆ ತುಂಬಾ ಭಯ ಆಗ್ತಿದೆ ಕಣೋ. ನೀ ಹೆದರ್ಬೇಡ ಶಿವಾನಿ, ದೇವ್ರಿದಾನೆ, ಎಲ್ಲ ಸರಿಯಾಗತ್ತೆ. ಮನೆಗ್ ಹೋಗಿದ ತಕ್ಷಣ ಆಕಾಶ್ ಅವ್ರ ಅಪ್ಪ ಅಮ್ಮ ಆರ್ತಿ ಎಲ್ಲ ಇಟ್ಕೊಂಡು ರೆಡಿಯಾಗಿರ್ತಾರೆ ಸೊಸೆನ ವೆಲ್ಕಮ್ ಮಾಡೋದಕ್ಕೆ. ಈ ವಿಷಯ ಆಕಾಶ್ಗೆ ಗೊತ್ತಿತ್ತು. ಅವನ್ ಸರ್ಪ್ರೈಸ್ ಆಗಿ ಕರ್ಕೊಂಡ್ ಹೋಗ್ತಾನೆ. ಅಲ್ಲಿ ಬಾಗ್ಲಲ್ಲಿ ಅತ್ತೆ ಮಾವ ಎಲ್ಲ ಡೆಕೋರೇಷನ್ ಜೊತೆಗೆ ಸ್ವಾಗತ ಮಾಡೋದಕ್ಕೆ ನಿಂತಿರೋದನ್ನ ನೋಡಿ ಶಾಕ್ ಆಗ್ತಾಳೆ. ಇದನ್ನೆಲ್ಲ ನೋಡಿ ಅವಳಿಗೆ ಏನು ಅರ್ಥನೇ ಆಗೋದಿಲ್ಲ. ಜಗಳ ಆಗುತ್ತೆ, ಬೈತಾರೆ ಅಂತ ಅನ್ಕೊಂಡ್ ಬಂದಿದ್ ಮನೆಯಲ್ಲಿ ಆರ್ತಿ ತೆಗ್ದು ಮನೆಗ್ ಒಳಗಡೆ ಕರಿತಿದಾರಂದ್ರೆ ಅವಳ ಕೈಯಲ್ಲಿ ನಂಬಕ್ಕಾಗಿಲ್ಲ. ಮತ್ತೆ ಅವಳಿಗೆ ಒಡವೆ ಎಲ್ಲ ಕೊಟ್ಟು
ಮನೆಯೊಳಗಡೆ ಕರೀತಾರೆ. ಶಿವಾನಿ ಆಕಾಶ್ನ ಕೇಳ್ತಾಳೆ, ಆಕಾಶ್ ಇವಾಗಾದ್ರೂ ಹೇಳೋ ಏನ್ ನಡೀತಾ ಇದೆ? ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ಬೈತಾರೆ ಅಂತ ಅನ್ಕೊಂಡಿದ್ ಜಾಗದಲ್ಲಿ ಸ್ವಾಗತ ಮಾಡ್ತಿದ್ದಾರೆ. ಹೇಳ್ತೀನಿ. ವಿಷಯ ಏನು ಅಂದ್ರೆ ನನ್ನ ಅಪ್ಪ ಅಮ್ಮನ್ಗೆ ನಾನು ಎಲ್ಲ ವಿಷಯನ ಮೊದ್ಲೇ ಹೇಳ್ಬಿಟ್ಟಿದ್ದೆ. ಅವ್ರದಕ್ಕೆ ನಿನ್ ಜೊತೆ ಇವತ್ತೇ ಮದುವೆ ಮಾಡ್ಕೋ ಅಂತಂದಿರು. ಅದಾದ ನಂತರ ಇದೆಲ್ಲ ಪ್ಲಾನಿಂಗು ಅವ್ರದ್ದೇ ಕಣೆ, ಗೊತ್ತಾ? ಓಹೋ, ನನ್ನ ಉತ್ತರ ಏನಂತ ತಿಳಿದೇನೆ ಈ ದೇವಸ್ಥಾನದಲ್ಲಿ ಕುಂಕುಮ ಎತ್ತಿಟ್ಬಿಟ್ಟೆ ಅಲ್ವಾ? ಇದೇನ ನಿನ್ ಪ್ಲಾನ್? ಆಗಲ್ಲ ಅಂತ ಹೇಳೋದಕ್ಕೆ ಅವಕಾಶನೇ ಕೊಡದೆ ಮಾಡ್ಬಿಟ್ಟೆ. ಹಾ, ಅಪ್ಪ ಅಮ್ಮ ಕೂಡ ಬೆಳಿಗ್ಗೆಯಿಂದ ಇದಕ್ಕೆ ರೆಡಿ ಆಗಿದ್ರು. ಅವರೇ ರೆಡಿ ಮಾಡಿದ್ದು. ನಮಗೆ ಗಿಫ್ಟ್ ತಂದ್ರು, ಮತ್ತೆ ಹೂವೆಲ್ಲ ಅವರೇ ಐಡಿಯಾ ಮಾಡಿದ್ದು. ನಿಜವಾಗ್ಲೂ ಆಕಾಶ್, ನಿನ್ನ ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು ಕಣೋ. ನಿಂದು ಅಲ್ಲ, ನಮ್ದು. ಇವತ್ತಿಂದ ನಿನ್ನ ತಂದೆ ತಾಯಿನೂ. ಹಾ, ನಮ್ಮ ಅಪ್ಪ ಅಮ್ಮ ಕಣೋ. ಆಮೇಲೆ ಅವರಿಬ್ರು ಅವರ ಗ್ರಾಜುಯೇಷನ್ ಮುಗಿಸಿ ಇಬ್ಬರಿಗೂ ಒಂದು ಒಳ್ಳೆ MNC ಅಲ್ಲಿ ಜಾಬ್ ಸಿಗುತ್ತೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।